ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕನಸು ಲೈಫ್ ಸ್ಟೈಲ್ ವ್ಲಾಗ್. ಸೊ ನಾನಿವತ್ತು ನಿಮ್ಮ ಜೊತೆ ಯುಗಾದಿ ಹಬ್ಬದ ದಿನದ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಸೊ ನಾನು ಯುಗಾದಿ ಹಬ್ಬದ ದಿನ ಎಲ್ಲನೂ ಕೂಡ ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಬಿಕಾಸ್ ಅಡುಗೆ ಕೆಲಸ ಇತ್ತು, ಪೂಜೆ ಮಾಡಬೇಕಾಗಿತ್ತು. ಸೊ ಸಿಕ್ಕಾಪಟ್ಟೆ ಕೆಲಸ ಇದ್ದಿದ್ದರಿಂದ ಏನನ್ನು ಕೂಡ ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ. ಸೊ ಹಂಗೇನೆ ಮನೆಯಲ್ಲಿ ಬೆಳಗ್ಗೆ ಬೇಗ ಎದ್ದಿದ್ದೆ, ಅಂದರೆ 5 ಗಂಟೆಗೆ ಎದ್ದು ರಂಗೋಲಿ ಎಲ್ಲ ಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ಟಿಫನ್ ಕೂಡ ಮುಗಿಸ್ಕೊಂಡೆ. ಟಿಫನ್ನ ಬಂದುಬಿಟ್ಟು ಬಾತ್ ಹಾಗೇ ವಡೆನ ಮಾಡ್ಕೊಂಡಿದ್ದೆ. ಸೊ ಅದನ್ನೆಲ್ಲ ತಿಂದಿದ್ದಾದಮೇಲೆ ಪೂಜೆ ಎಲ್ಲ ಮುಗ್ದಿತ್ತು ಅಲ್ವಾ. ಸೊ ಇವಾಗ ಅಮ್ಮನೂರಿಗೆ ಹೋಗ್ತಾ ಇದ್ದೀವಿ. ನೀವು ನೋಡ್ತಾ ಇರ್ಬೋದು, ಅಂದರೆ ಯುಗಾದಿ ಹಬ್ಬದ ದಿನ ನಾವು ಬಂದುಬಿಟ್ಟು ಹಿರಿಯರಿಗೆ ನಮಸ್ಕಾರನ ಮಾಡ್ತೀವಿ. ಸೊ ಹಾಗಾಗಿ ನಮಸ್ಕಾರ ಮಾಡಿಬಿಟ್ಟು ಬರೋಣ ಅಂತಂದ್ಬಿಟ್ಟು ಅಮ್ಮನೂರಿಗೆ ಹೋಗಿದೆ. ಸೊ ಅಲ್ಲೂ ಕೂಡ ಏನು ಕೆಲಸ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಸೊ ಸ್ವಲ್ಪ ಟೈಮ್ ಅಲ್ಲೂ ಕೂಡ ಇದ್ದು ಟೀಗಿ ಎಲ್ಲ ಕಪ್ಪೆಲ್ಲ ಕುಡ್ಕೊಂಡು ಮತ್ತೆ ವಾಪಸ್ ಇವಾಗ ನಮ್ಮೂರಿಗೆ ಹೋಗ್ತಾ ಇದ್ದೀವಿ, ಅಂದರೆ ಹಸ್ಬೆಂಡ್ ಮನೆಗೆ ಹೋಗ್ತಾ ಇದ್ದೀನಿ. ಸೊ ಹಂಗೆ ಬರುವಾಗ ಕಲ್ಲಂಗಡಿ ಎಲ್ಲ ಇತ್ತು. ಸೊ ಮನೆಗೆಲ್ಲ ಬರ್ತಾರಲ್ವ, ಹಾಗೇನೆ ಕಲ್ಲಂಗಡಿ ಎಲ್ಲ ತಗೊಂಡು ಮನೆಗೆ ಬಂದೆ. ಸೊ ಮನೆಗೆ ಬರೋಷ್ಟರಲ್ಲಿ ನಮ್ಮ ಅತ್ತಿಗೆ ಅವರೆಲ್ಲ ಬಂದಿದ್ದರು. ಸೊ ಹಂಗೆ ಬಂದಿದ್ರಲ್ಲ, ಅವರು ದೇವಸ್ಥಾನಕ್ಕೆ ಹೋಗಿದ್ದು ಬರೋಣ ಬಾ ಅಂತಂದ್ಬಿಟ್ಟು ನಮ್ಮೂರ ಹತ್ರ ಇರೋ ಆಂಜನೇಯ ದೇವಸ್ಥಾನಕ್ಕೆ ಹೋಗಿದ್ದು ಬರೋಣ ಅಂತಂದ್ಬಿಟ್ಟು ಅಲ್ಲಿಗೆ ಬಂದಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಆಲ್ಮೋಸ್ಟ್ ಏನನ್ನು ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕೆ ಆಗಲೇ ಇಲ್ಲ. ಬಿಕಾಸ್ ಫ್ಯಾಮಿಲಿ ಟೈಮೇ ಅಲ್ವಾ. ಸೊ ಸುಮ್ಮನೆ ಅಲ್ಲಿಗೆಲ್ಲ ಏನೋ ಅಂದರೆ ತುಂಬ ತಮಾಷೆಯಾಗಿ ಮಾತಾಡ್ತಿರೋದಾಗಿರ್ಬೋದು, ಇಲ್ಲ ಏನೋ ಒಂದು ಅದೊಂಥರ ಪ್ರೈವಸಿ ಟೈಮ್ ಅಂತ ಇರುತ್ತೆ ಅಲ್ವಾ. ಸೊ ಹಾಗಾಗಿ ನಾನು ಅದನ್ನು ಏನನ್ನು ಕೂಡ ಕ್ಯಾಪ್ಚರ್ ಮಾಡ್ಕೊಳ್ಳೋಕೆ ಹೋಗಲಿಲ್ಲ. ಸೊ ಅಡುಗೆ ಕೂಡ ಎಲ್ಲನೂ ಪ್ರಿಪೇರ್ ಆಲ್ರೆಡಿ ಮಾಡಿಟ್ಬಿಟ್ಟೆ ಕೂಡ ಹೋಗಿದ್ದೆ. ನೆಕ್ಸ್ಟ್ ಬಂದು ಇನ್ನೇನಾದರೂ ಕೆಲಸ ಇದ್ದರೆ ಅದನ್ನು ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಅದನ್ನು ಕೂಡ ಮಾಡಿಟ್ಟಿದ್ದೆ. ಅಷ್ಟರಲ್ಲಿ ಇನ್ನೊಬ್ಬತ್ತು ಕೂಡ ಬಂದಿದ್ದರು ಮನೆಗೆ. ಸೊ ಅವನಿಗೆ ಬಂದು ಮಧ್ಯಾಹ್ನ ಊಟಕ್ಕೆ ಅಂತಂದ್ಬಿಟ್ಟು ಅನ್ನ ಸಾಂಬಾರು, ಪಾಯಸ, ಒಬ್ಬಟ್ಟು, ಕೋಸಂಬರಿ ಮತ್ತು ಬೀಟ್ರೂಟ್ ಪಲ್ಯ, ಮಜ್ಜಿಗೆ ಎಲ್ಲನೂ ಕೂಡ ಮಾಡಿ ಎಲ್ಲರೂ ಕೂಡ ಊಟ ಮುಗಿಸ್ಕೊಂಡ್ವಿ. ಸೊ ಎಲ್ಲರೂ ಕೂಡ ಯುಗಾದಿ ಹಬ್ಬದ ದಿನ ಅಂತಂದರೆ ಪಿಚ್ಚಿ ಆಟ ಆಡೋದು ಸಿಕ್ಕಾಪಟ್ಟೆ ಫೇಮಸ್ ಅಲ್ವಾ. ಸೊ ಅವ್ರವ್ರು ಇದರಲ್ಲಿ ಅವ್ರವ್ರು ತುಂಬ ಬ್ಯುಸಿ ಆಗಿಬಿಟ್ಟು, ಸೊ ಮನೆಯಲ್ಲಿ ನಾವು ಯಾರ್ಯಾರು ಇದ್ವಿ ಅಂದರೆ ನಮ್ಮ ಅತ್ತೆಯರು, ನಮ್ಮ ಅತ್ತೆ ಮಗಳು. ಸೊ ನಮ್ಮ ಟೈಮಲ್ಲಿ ನಾವು ಮಾತಾಡ್ತಾ ಕೂತ್ಕೊಂಡಿದ್ವಿ ಅಷ್ಟೇ. ಸೊ ಬೆಳಗ್ಗೆ ಫ್ರೆಶ್ ಅಪ್ ಆಗಿ ತುಂಬ ಚೆನ್ನಾಗಿ ರೆಡಿನೂ ಕೂಡ ಆಗಿದೆ. ಬಟ್ ಅದನ್ನು ಏನನ್ನು ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಹಾಗೆಯೇ ವ್ಲಾಗ್ನೂ ಕೂಡ ನಾನು ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಬಿಕಾಸ್ ನಿಮಗೆ ನನ್ನ ವಾಯ್ಸ್ ಕೇಳ್ತಿದ್ರೆ ಗೊತ್ತಾಗಿರ್ಬೋದು ಅಂತ ಅನ್ಕೋತೀನಿ. ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗಿತ್ತು, ಅಂದರೆ ಸ್ವಲ್ಪ ಜ್ವರ ಬಂದುಬಿಟ್ಟಿತ್ತು. ಹಬ್ಬದ ದಿನವೇ ಸಿಕ್ಕಾಬಟ್ಟೆ ಟಯರ್ಡ್ ಅಂತ ಫೀಲ್ ಆಗ್ತಾ ಇತ್ತು. ಸೊ ಹಬ್ಬದ ನೆಕ್ಸ್ಟ್ ದಿನದಿಂದ ಸಿಕ್ಕಾಬಟ್ಟೆ ಜ್ವರ ಇತ್ತು. ಹಾಗಾಗಿ ನಾನು ಜಾಸ್ತಿ ಏನು ವೀಡಿಯೋಸ್ನ ಮಾಡ್ಕೊಳಕ್ಕಾಗಲಿಲ್ಲ, ಏನೂ ಕೂಡ ಎಡಿಟು ಕೂಡ ಮಾಡೋಕ್ಕಾಗಲಿಲ್ಲ. ಸೊ ಇವತ್ತು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಣ ಅಂತ ಮಾಡ್ತಿದ್ದೀನಿ. ಸೊ ಹಾಗೆಯೇ ಊಟ ಎಲ್ಲ ಮುಗ್ಕೊಂಡಿದ್ದಾದಮೇಲೆ ನಮ್ಮ ಅತ್ತಿಗೆಗೆ ಪಿಚ್ಚಿ ಆಟ ಆಡೋದು ಅಂದರೆ ಸಿಕ್ಕಾಬಟ್ಟೆ ಇಷ್ಟ. ಸೊ ಹಾಗಾಗಿ ನಮ್ಮ ಮನೆ ಪಕ್ಕದ ಹುಡುಗರು ಕೂಡ ಬಂದಿತ್ತು. ಹಾಗೆಯೇ ಎಲ್ಲರೂ ಕೂತ್ಕೊಂಡು ಈಗ ಅಮೌಂಟ್ ಕಟ್ಕೊಂಡು ಪಿಚ್ಚಿ ಆಟನೂ ಕೂಡ ಆಡ್ತಿದ್ದಾರೆ. ಬಟ್ ನನಗೆ ಅದು ಇಷ್ಟನೂ ಇಲ್ಲ, ಇಂಟ್ರೆಸ್ಟು ಇಲ್ಲ. ಸೊ ಐಸ್ ಕ್ರೀಮ್ ಎಲ್ಲ ಮಾಡಿಟ್ಟಿದೆ, ಅದನ್ನು ಕೂಡ ನಾವು ಮತ್ತು ನಮ್ಮ ಅತ್ತಿಗೆ ಮಗಳು ಇಬ್ಬರು ಕೂಡ ತಿಂತಿದ್ದೀವಿ. ಅವ್ರ ಪಾಡಿಗೆ ಅವರು ಪಿಚ್ಚಿ ಆಟನ ಆಡ್ತಿದ್ದಾರೆ. ಸೊ ಹಂಗೇ ಅದನ್ನು ರಾಕಿ ಪಿನ್ನೆ ಆ್ಯಡ್ ಮಾಡಿದ್ದೀನಿ. ಸೊ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡ್ತೀನ. ತುಂಬ ಚೆನ್ನಾಗಿ ಯುಗಾದಿ ಹಬ್ಬ ಸೆಲೆಬ್ರೇಷನ್ ಮಾಡಿದ್ವಿ. ಹಬ್ಬದ ಅಡುಗೆ ಆಗಿರ್ಬೋದು, ಈವ್ನಿಂಗ್ ಸ್ನ್ಯಾಕ್ಸ್ ಆಗಿರ್ಬೋದು. ಸೊ ಫ್ಯಾಮಿಲಿ ಅವ್ರ ಜೊತೆ ಮಾತುಕತೆ, ಅದೊಂಥರ ಬಾಂಡಿಂಗ್ಗೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ. ಸೊ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಸೊ ಹಂಗೇ ಕ್ಯಾಪ್ಚರ್ ಮಾಡಿಕೊಂಡೆ. ತುಂಬ ಜನ ನನ್ನ ಫ್ರೆಂಡ್ಸ್ ವಾಟ್ಸಪ್ಪಲ್ಲಿ ಕೇಳ್ತಿದ್ರು, ನಿಮ್ಮ ಮನೇಲಿ ಒಬ್ಬಳೇ ಇದೆಯಾ ಅಂತ. ಹೌದು, ಬಟ್ ಬೆಳಗ್ಗೆಯಿಂದ ಸಂಜೆ ತನಕ ನಾನು ಒಬ್ಬಳೇ ಇರ್ತೀನಿ. ಬಟ್ ಏನಾದರೂ ಫಂಕ್ಷನ್ಸ್ ಹಬ್ಬಗಳಿದ್ದಾಗ ಎಲ್ಲರೂ ಕೂಡ ಬರ್ತಾರೆ. ಬಟ್ ಅದನ್ನು ಜಾಸ್ತಿ ನಾನು ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕೆ ಹೋಗಲ್ಲ ಅಷ್ಟೇ. ಸೊ ಬೆಳಗ್ಗೆಯಿಂದ ತುಂಬ ಚೆನ್ನಾಗಿ ಕ್ಯಾಪ್ಚರ್ ಮಾಡ್ಕೊಬೋದಿತ್ತು. ಸೊ ಯಾರು ಕೂಡ ಬೇಡ ಏನಕ್ಕೆ ಮಾಡ್ಕೊತಿದ್ಯಾ ಅಂತ ಯಾರು ಕೇಳೋರಿಲ್ಲ. ಬಟ್ ನಾನೇನೇ ಕ್ಯಾಪ್ಚರ್ ಮಾಡೋಕ್ಕೆ ಹೋಗಲಿಲ್ಲ. ಬಿಡು ಒಂದು ಸ್ವಲ್ಪ ಟೈಮ್ ಕೊಡೋಣ ಅಂತ ಅಂದ್ಬಿಟ್ಟು ನಾನು ಕ್ಯಾಪ್ಚರ್ ಮಾಡ್ಕೊಳಕ್ಕೆ ಹೋಗಿಲ್ಲ. ಬಟ್ ಈವ್ನಿಂಗ್ ಟೈಮಲ್ಲಿ ಈ ಥರ ಪಿಚ್ಚಿ ಆಟ ಆಡ್ತಿದ್ರಲ್ವ. ಸೊ ಹಂಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ, ಇದೊಂಥರ ಮೆಮೊರಿ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಇದನ್ನು ವೀಡಿಯೋನ ಆನ್ ಮಾಡ್ಕೊಂಡಿದ್ದೀನಿ ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕೆ ಅಂತ. ನಾನು ಆವಾಗಲೇ ವಿಶ್ ಮಾಡಬೇಕಿತ್ತು, ಬಟ್ ಮತ್ತೆ ಸಾರಿ. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ, ಎಲ್ಲರಿಗೂ ಖುಷಿಯಾಗಿ ಆರೋಗ್ಯವಾಗಿ ತುಂಬ ಸಂತೋಷವಾಗಿರಿ ಅಂತ ಕೇಳ್ಕೊತೀನಿ.
ಲೆಕ್ಕನೇ ಗೊತ್ತಿಲ್ಲ, ಗೊತ್ತೇ ಆಗಲ್ಲ. ಸೊ ನಾರ್ಮಲಾಗಿ ಮನೇಲಿ ಯಾವ ಥರ ಎಲ್ಲರೂ ಇದ್ದಾಗ ಮಾತಾಡ್ತಾರೆ, ಸೊ ಅದೇ ವಾಯ್ಸ್ನ ನಾನು ಹಂಗೇನೆ ಇಟ್ಟಿದ್ದೀನಿ. ಸೊ ಡೋಂಟ್ ಮೈಂಡ್, ಓಕೆನಾ? ಯಾರಿಗಾದರೂ ಅಯ್ಯೋ ಹಿಂಗ ಅನ್ನೋ ಥರ ಇದ್ದರೆ ಪ್ಲೀಸ್ ದಯವಿಟ್ಟು ಯಾರು ಏನೋ ಅಂದ್ಕೋಬೇಡಿ ಅಂತ ಹೇಳ್ತೀನಿ. ಸೊ ಅದನ್ನು ಹಂಗೇನೆ ಫ್ಲೋಲ್ಲಿ ಹಂಗೆ ಹಾಕಿದ್ದೀನಿ, ಒಂಥರ ಚೆನ್ನಾಗಿರುತ್ತೆ, ಮಜವಾಗಿರುತ್ತೆ ಅಂತ. ನೀವು ಯಾವ ಥರ ಹಬ್ಬನ ಸೆಲೆಬ್ರೇಷನ್ ಮಾಡಿದ್ರಿ ಅಂತ ಕಮೆಂಟಲ್ಲಿ ತಿಳಿಸಿ, ಓಕೆನಾ? ಒಂಥರ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಎಲ್ಲರ ಮನೇಲಿ ಸೇಮ್ ಇದೇ ಥರ ಇರುತ್ತೆ. ಅಂದರೆ ಮಾವಿನ ಸೊಪ್ಪು ಮತ್ತು ಬೇವಿನ ಸೊಪ್ಪು ಅದನ್ನೆಲ್ಲ ಹಾಕಿ ತೋರಣ ಎಲ್ಲ ಮಾಡಿ ಹಬ್ಬಕ್ಕೆ ಒಬ್ಬಟ್ಟು ರೆಸಿಪಿ ಅಂತ ಯಾರು ಕೂಡ ಮಿಕ್ಸ್ ಮಾಡಿರಲ್ಲ. ಸೊ ಒಬ್ಬಟ್ಟು ಕೂಡ ಮಾಡಿ ಹಬ್ಬದೊಡ್ಗೆ ಮಾಡಿ ಹಬ್ಬೂಟ ಮಾಡಿ ಸೊ ಎಲ್ಲರಿಗೂ ಡೈ ಹೊಡೆದು ಅವ್ರ ಹತ್ರ ಅಮೌಂಟ್ ಎಲ್ಲ ಈಸ್ಕೊಂಡು ಮಾಡ್ಕೊಳ್ಳೋದೇ ಇದೊಂಥರ ಹಬ್ಬ ಸ್ಪೆಷಲ್ ಅಂತಲೇ ಹೇಳ್ಬೋದು. ಅರ್ಧ ಕಿಲೋಮೀಟರ್ ಐತೆ ಅಷ್ಟೇ. ಗಂಟೆ ನೈಟ್ 10 ಗಂಟೆವರೆಗೂ ಕೂಡ ಆಟನ ಆಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಬೆಳಗ್ಗೆಯಿಂದ ನನ್ನ ಹೊಡಿತಾ ಇದ್ರು ನಮ್ಮ ಅದಕ್ಕೆ ಯಾರು ಇಲ್ಲ ಆಟ ಆಡೋದಕ್ಕೆ ಅಂತ. ಸೊ ಸಂಜೆ ಟೈಮ್ ಆದಮೇಲೆ ಹುಡುಗರು ಮಾಮೂಲಿ ಅದು ಹಬ್ಬಕ್ಕೆ ಒಂದ್ಸತಿ ಬಂದೇ ಬರ್ತಾರೆ ನಮ್ಮ ಮನೆಗೆ. ಸೊ ಆ ಹುಡುಗರ ಜೊತೆ ಸುಮ್ಮನೆ 5 ರೂಪಾಯಿ 10 ರೂಪಾಯಿ ಕೊಟ್ಕೊಂಡು ಆಟ ಆಡ್ತಿದ್ದು. ಅದಾದಮೇಲೆ ನಮ್ಮ ಅದಕ್ಕೆ ಮಗ ಅಭಿನೂ ಕೂಡ ಸೇರಿಕೊಂಡ್ರು, ಮತ್ತು ಇನ್ನಿಬ್ಬರು ಹುಡುಗ ಕೂಡ ಸೇರಿಕೊಂಡ್ರು, ಮತ್ತು ನಮ್ಮ ಮಾವ ಕೂಡ ಸೇರಿಕೊಂಡ್ರು. ಸೊ ಇಷ್ಟು ಜನನ ಕೂಡ ಸುಮ್ಮನೆ 5 ರೂಪಾಯಿ 10 ರೂಪಾಯಿಲಿ ಆಟನ ಆಡ್ತಾಯಿದ್ರು. ಒಂಥರ ಮಜವಾಗಿತ್ತು, ನೋಡೋದಕ್ಕೂ ಮಜವಾಗಿತ್ತು, ಅವ್ರು ಹೇಳೋದನ್ನು ಕೇಳೋದಕ್ಕೂ ಮಜವಾಗಿತ್ತು. ಸೊ ಇದಾಗಿತ್ತು ನಮ್ಮ ಮನೆಯ ಹಬ್ಬದ ಸೆಲೆಬ್ರೇಷನ್. ಸೊ ಸೆಲೆಬ್ರೇಷನ್ ಮಾಡಿರೋದು ಯಾವುದನ್ನು ಕೂಡ ಕ್ಲಿಪ್ಪಿಂಗ್ ನಾನು ತಗೊಂಡಿಲ್ಲ, ಜಸ್ಟ್ ಇದೊಂದು ಮೆಮೊರಿಯಾಗಿರಲಿ ಅಂತ ಅಂದ್ಬಿಟ್ಟು ಇದನ್ನು ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ, ಹಾಗೆ ಇದನ್ನು ಶೇರ್ ಮಾಡ್ತಾಯಿದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾನು ಯೂಟ್ಯೂಬ್
ನನ್ನ ವಿಡಿಯೋನ ನೋಡಿ ಅಂತ ಹೇಳ್ತಾ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬೈ ಬೈ.